ಇವರು ಭಾರತೀಯ ಭೂಸೇನೆಯಲ್ಲಿ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆ ಮಾಡಿ ನೇಪಾಳ, ಶ್ರೀಲಂಕಾ, ಭೂತಾನ್, ರಷ್ಯಾ ಮತ್ತು ನೆವಿಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತರಾಗಿದ್ದಾರೆ. ಅದೇ ರೀತಿ ಡಾಕ್ಟರ್ JK ಪಿಳ್ಳೈ ಖ್ಯಾತ ವಿಜ್ಞಾನಿಗಳು IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ನಲ್ಲಿ ಅವರು ವಿಜ್ಞಾನಿಗಳಾಗಿದ್ದಾರೆ. ಗೊತ್ತಿರಲಿ ನಿಮಗೆಲ್ಲ, ಅವರ ಹೆಸರ ಮೇಲೆ 15 ಪೇಟೆಂಟ್ಸ್ಗಳಿದ್ದಾವೆ. ಅವರು ಕೂಡ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಅದೇ ರೀತಿ ಕರ್ನಲ್ ಕಂದಸ್ವಾಮಿ ಅವರು ಕೂಡ ಭೂಸೇನೆಯಲ್ಲಿ ಕರ್ನಲ್ ಆಗಿ ಕೆಲಸ ಮಾಡಿದ ಸೇವೆಯನ್ನು ಸಲ್ಲಿಸಿಕೊಂಡರು. ಅದೇ ರೀತಿಯಾಗಿ ಕ್ಯಾಪ್ಟನ್ ನಿಡೋಸೈಜನ್ ಅವರು, ಆಮೇಲೆ ಸಹಸ್ರನಾಮ ಲೇಯರ್ ಅವರು, ಹೇಮಂತ್ ಜಾಧವ್ ಅವರು, ಸಾಗರ್ ದೇವರಾಜ್ ಅವರು ಖ್ಯಾತ ಉದ್ಯಮಿಗಳು, ಬಾಬು ಕಮಲಾಕರ್ ಅವರು DRDO, ಆಮೇಲೆ ರಮೇಶ್ ರಸೈ ಅವರು DC ಕಮರ್ಷಿಯಲ್ ಟ್ಯಾಕ್ಸ್. ಇಷ್ಟು ಜನ ನಮ್ಮ ಯಾದಗಿರಿಗೆ ಕ್ಷಮಿಸಬೇಕು ಕಮಾಂಡರ್ ನೀಲಕಂಠ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರಿಗೂ ನಾನು ಆಧಾರವಾದ ಸ್ವಾಗತವನ್ನು ಕೊಡ್ತಾ ಮುನಿಸ್ವಾಮಿ ಅವರಿಗೆ ರಾಚನಗೌಡ ಮುದ್ದಾಳ್ ಅವರು ಸನ್ಮಾನಿಸಬೇಕಂತ ಹೇಳ್ಕೊಂಡು ನಾನು ಕೋರ್ಕೊಳ್ತಾ ಇದ್ದೇನೆ. ಶ್ರೀಯುತೆಗೆ ಬಸವ ಯೋಗ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಸೋಮನಾಥ್ ರೆಡ್ಡಿ ಸರ್ ಕೂಡ ಸನ್ಮಾನಿಸಬೇಕು. ನಮ್ಮದೇ ಒಂದು ಹಣಕಾಸಿನ ವ್ಯವಸ್ಥೆ ಸದೃಢ ಆದರೆ ಮಾತ್ರ ಜಗತ್ತಿನಲ್ಲಿ ನಮ್ಮ ಭಾರತ ಒಂದು ಸುವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಂದೇಶಕಾರಿರ್ತಾರೆ. ಅದೇ ಪ್ರಕಾರ ನಮ್ಮ ಎಲ್ಲ ಇಲ್ಲಿ ಕುಂತಂಥ ಸೇನಾನಿಗಳು, ಇದರಲ್ಲಿ ಮಿಲಿಟರಿದವರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ವಿಜ್ಞಾನಿಗಳಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಇವರಲ್ಲಿ ಒಬ್ಬರು ಯಂಗೆಸ್ಟ್ 35 ವರ್ಷದವ್ರೂ ಇದ್ದಾರೆ. 35ರಿಂದ 75 ವರ್ಷದವರು. ಅವರು ಸುಮಾರು ಲಕ್ಷ್ಮೀಕಾಂತ್ ಹೇಳಿದಂಗೆ 50 ದಿನದಿಂದ ಬೆಂಗಳೂರಿನಿಂದ ಪ್ರಾರಂಭ ಮಾಡಿ ಬೀದರ್ ಮುಟ್ಟಿ ಈಗ ಪುನಃ ರಿಟರ್ನ್ ಹೊಂಟಿದ್ದಾರೆ ಯಾದಗಿರಿಗೆ. ಅವರಿಗೆ ಒಂದು ಸ್ವಾಗತ ಮಾಡಿ ಬೀಳ್ಕೊಡ್ಬೇಕಂತ ನಮ್ಮ ಲಯನ್ಸ್ ಕ್ಲಬ್ಗಳಿಂದ ಸಂದೇಶ ಬಂದಿರುತ್ತೆ. ನಾನು ಒಂದೇ ಮಾಡಿದರೆ ಸೊಲ್ಲಲ್ಲ ಅಂತೇಳಿ ಚೇಂಬರ್ ಮತ್ತು IMA ನಮ್ಮ ಇಂಜಿನಿಯರಿಂಗ್ ಎಲ್ಲರ ಕಡೆಯಿಂದ ಅವರಿಗೆ ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದು ಸರ್ಕ್ಯೂಟ್ ಹೌಸ್ದಲ್ಲಿ ಅವರಿಗೆ ಇರಲು ವ್ಯವಸ್ಥೆ ಮಾಡಿದ್ವಿ. ಈಗ ಅವರು ಪುನಃ ತಮ್ಮ ಇಂದಿನ ಪ್ರಯಾಣವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. 50 ಜನಕ್ಕೆ ಅವ್ರದ್ದೇನೋ ಯಾತ್ರೆ ಮುಗಿಸಿದೆ ಅಂತ. ಇದು ವೋಕಲ್ ಫಾರ್ ಲೋಕಲ್ ಅಂತಕ್ಕಂಥ ಮತ್ತು ಮೋದಿಯವರ ಆತ್ಮನಿರ್ಭರ ಭಾರತದ ಒಂದು ಉದಾಹರಣೆ ಅನ್ನಬೇಕು. ಇವರ ಯಾತ್ರೆ ಸುಮಾರು 15 ಜನ ಇದರಲ್ಲಿ ರಿಟೈರ್ಡ್ ಆದವರು ಇದ್ದಾರೆ. ದೇಶಕ್ಕಾಗಿ ದುಡಿದವರು ರಿಟೈರ್ಡ್ ಆದಮೇಲೂ ತಮ್ಮ ಸೇವೆಯನ್ನು ದೇಶಕ್ಕಾಗಿ ಮುಡುಪಾಗಿಟ್ಟರೆ ಇಂಥವ್ರು ಬಂದದ್ದು ನಮ್ಮ ಸೌಭಾಗ್ಯ. ಮತ್ತು ಲಯನ್ಸ್ ಕ್ಲಬ್ ಮತ್ತು ಇತರ ಸಂಘ ಸಂಸ್ಥೆಗಳಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ನಾವು ಸಣ್ಣದಾಗಿ ಅವರಿಗೆ ಒಂದು ಸ್ವಾಗತ ಮಾಡಿ ಉಪಹಾರ ಮಾಡಿ ಕಳಿಸ್ತಾ ಇದ್ದೀವಿ. ಅವರ ಯಾತ್ರೆ ಸುರಕ್ಷಿತವಾಗಿರಲಿ ಮತ್ತು ಅವರು ಮಾಡಿರ್ತಕ್ಕಂಥ ಉದ್ದೇಶ ಎಲ್ಲ ಜನರಿಗೆ ತಿಳಿಸಲಿ ಅಂತಕ್ಕಂಥ. ಇನ್ನೂ ಸ್ವಲ್ಪ ಗೊತ್ತಾದರೆ ಭಾಳ ಜನ ಬರ್ತಾಯಿದ್ರು. ಅದು ಅವ್ರ ಟೈಮಿಂಗ್ ಪ್ರಕಾರ ಹೋದರೆ ಅವರು ಒಂದೇನೋ ಟಾರ್ಗೆಟ್ ಮುಟ್ತಾರೆ, ಇಲ್ಲಾಂದರೆ ಮುಟ್ಟೋದಾಗಲ್ಲ. ಆದರೂ ಅವ್ರ ಯಾತ್ರೆ ಸುರಕ್ಷಿತವಾಗಿರಲಿಕ್ಕೆ ಅಂತಕ್ಕಂಥ ಜನಗಳಿಗೆ ಇನ್ನಷ್ಟು ಮೋಟಿವೇಶನ್ ಕೊಡ್ತಾ ಇದ್ದಾರೆ. ಇದು ಅದಕ್ಕಾಗಿ ನಮ್ಮ ಯಾದಗಿರಿ ವತಿಯಿಂದ ಅವ್ರಿಗೆ ಸೆಲ್ಯೂಟ್. ಯಾಕಂದ್ರೆ ಎಷ್ಟೋ ಮಂದಿ ನಿವೃತ್ತ ಸೇನಾಧಿಕಾರಿಗಳು ತಮ್ಮ ಮನೆ ಕೆಲಸಗಳಲ್ಲೇ ಭಾಗಿಯಾಗಿರ್ತಾರೆ. ಆದರೆ ಇಂಥ ಒಳ್ಳೆಯ ಕೆಲಸಕ್ಕೆ ಅದು ಸ್ವದೇಶಿ ಮೂಮೆಂಟ್ ಏನು ಬೇಕಾದ್ರೆ ನೀವು ನಮ್ಮ ದೇಶದಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ ಅದನ್ನೇ ಉಪಯೋಗ ಮಾಡಿರಿ ಅಂತ ಹೇಳ್ತಕ್ಕಂಥದ್ದು ಸ್ವದೇಶಿ ಚಳವಳಿ. ಅಂದ್ರೆ ಬಟ್ಟೆ ಇರಲಿ, ಸಾಬೂನು ಇರಲಿ, ಏನೇ ಇರಲಿ, ಯಾವುದೇ ಪ್ರಾಡಕ್ಟ್ಸ್, ಈವನ್ ಬಿದಿರಿನ ಪುಟ್ಟಿ ಹಿಡ್ಕೊಂಡು
ಯಾವುದೇ ಇದ್ದೂ ನಮ್ಮ ದೇಶದ ಪ್ರೊಡಕ್ಷನ್ ಉಪಯೋಗ ಮಾಡಬೇಕು. ಪರದೇಶಗಳಲ್ಲಿ ತಯಾರಾದಂಥ ಮಾಡಿದ್ರೆ ನಮ್ಮ ರೊಕ್ಕ ಎಲ್ಲ ಪರದೇಶಕ್ಕೆ ಹೋಗುತ್ತಾ, ಇದರಿಂದ ಸ್ವದೇಶಿ ಮಾಲ್ ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ದೇಶ ಮುಂದೆ ಬರುತ್ತಾ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದ. ಇಂಥವೆಲ್ಲ ಒಳ್ಳೆಯ ವಿಚಾರ ಇಟ್ಕೊಂಡು ಇಡೀ ದೇಶದಲ್ಲಿ ಒಳ್ಳೆಯ ಜಾಗೃತಿ ಮೂಡಿಸ್ತಕ್ಕಂಥ ಅವರೆಲ್ಲರಿಗೆ ತುಂಬು ಹೃದಯದ ವಂದನೆಗಳು. ಸಾಕಷ್ಟು ವರ್ಷಗಳ ಹಿಂದೆ ಬ್ರಿಟಿಷರ ವಿರುದ್ಧ ಅದು ಮತ್ತೆ ಅದು ಈಗಲೇ ಮುಖ್ಯ ಇದಾಗಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಭಾರತ ನೋಡಿಲಿಕ್ಕೆ ಭಾಳ ದೇಶಗಳು ಪ್ರಯತ್ನ ಪಡ್ತಿದೆ ಅಂತ ನಾನು ನಿಮ್ಗೇನು ಹೇಳಬೇಕಾಗಿದ್ದಿಲ್ಲ. ಯಾಕೆಂದರೆ ನೀವು ದಿನನಿತ್ಯ ಇದು ಸುದ್ದಿ ಸಮಾಚಾರಗಳು ಓದ್ತೀರಾ, ಅದಲ್ಲಿ ಏನು ನಡೀತಿದೆ ಅಂತ ನಿಮ್ಗೆ ಗೊತ್ತಿದೆ. ಅಮೆರಿಕಾದವ್ರು ಈಗಲೇ ನಮ್ಮ ಮೇಲೆ ಎಷ್ಟು ಇದು ಶುಲ್ಕಗಳಾಗ್ತಿದ್ದಾರೆ ಅಂತೆಲ್ಲ ಗೊತ್ತಿದೆ. ಈಗಲೇ 500% ಮಾಡಬೇಕು ಅಂತ ಅವರು ಸ್ವಲ್ಪ ಪ್ರಯತ್ನ ಪಡ್ತಿದ್ದಾರೆ. ಇದರ ಅದರಿಂದ ನಮಗೇನು ಹೆಚ್ಚು ಪರಿಣಾಮ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂತೇಳಿದ್ರೆ ಒಂದು ಅಮೇರಿಕಾದಿಂದ ಒಂದು 90 ಬಿಲಿಯನ್ ಡಾಲರ್ಸು, ನಾವು ನಮ್ಮ ಕಡೆಯಿಂದ ಒಂದು $130 ಬಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ನಮಗೆ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಮಗೆ ಈ ಸಹಕಾರ ಸಿಕ್ತು. ಅದರಿಂದ ನಾವು ಈ ಕರ್ನಾಟಕ ಪ್ರವಾಸ ಕೈಗೊಂಡಿದ್ವಿ. 3000 ಸರಾಸರಿ ಒಂದು 3600 ಕಿಲೋಮೀಟ್ರ್. ಈಗಲೇ ನಾವು ಈಗಾಗಲೇ 2400 ಕಿಲೋಮೀಟ್ರ್ ಮೇಲೆ ನಾವು ಮಾಡಿದ್ದಾಯಿತು. ಎಲ್ಲ ಸ್ಪಂದನೆ ಭಾಳ ಚೆನ್ನಾಗಿತ್ತು. ಇದು ಘೋಷಣೆಗಳು ಪತ್ರಿಕೆಯಲ್ಲಿ ಇದಾಗಿದೆ. ಸೊ ಜನ ತನಕ ಮುಟ್ಟಿದೆ ಅಂತ ನನಗೊಂದು ನಂಬಿಕೆ ಬರ್ತಾ ಇದೆ. ಇದು ಸ್ವದೇಶಿ ಬಳಸಿ ದೇಶ ಉಳಿಸಿ ಅಂತ ಮಾತನಾಡ್ತಾಯಿದ್ರು. ಸ್ವದೇಶಿ ಅಪ್ನಾವ್ ದೇಶ್ ಬಚಾವ್. ದೇಶವನ್ನು ಉಳಿಸಿದ್ದು ನಾವು 1947. ಅದರಿಂದ ನಾವು ಪ್ರಗತಿಯನ್ನು ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ, ಚೆನ್ನಾಗೇ ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕಳೆದ ಒಂದು 10 ವರ್ಷದಿಂದ ನಮ್ಮದು ಪ್ರಗತಿ ಭಾಳನೇ ಅತಿ ವೇಗವಾಗಿ ಹೋಗ್ತಾ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಅದು ನನಗೆಷ್ಟು ಮಾಹಿತಿ ಇದೆಯೋ ಅಷ್ಟೇ ಮಾಹಿತಿ ನಿಮ್ಮಲ್ಲೂ ಇದೆ. ಕೆಲವರಿಗೆ ನಮಗಿಂತಲೂ ಜಾಸ್ತಿ ಮಾಹಿತಿ ಇದೆ ಅಂತ ನನಗೆ ಒಂದು ನಂಬಿಕೆ ಇದೆ. ಈಗ ಹೆಚ್ಚು ಕಡಿಮೆ 15ರಿಂದ 20% ವಿದೇಶಿ ವಸ್ತುಗಳು ಇಲ್ಲಿ ನಡೀತಾ ಇದೆ. ಪ್ರಪಂಚದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ 4ನೇ ಸ್ಥಿತಿಲಿದೆ ಅಂತ ನಾಲ್ಕನೇ ಹಂತದಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ. ಇನ್ನು ನಾವು ಇದು ಮಾಡಿಲ್ಲ, ಇನ್ನು ಅಫಿಷಿಯಲಾಗಿ ಇದು ಘೋಷಣೆ ಆಗಲಿಲ್ಲ. ಅದು ಕೆಲವೇ ದಿನಗಳಲ್ಲಿದೆ. 2047 ನಾವು ಅತಿ ಉನ್ನತವಾದ ಸ್ಥಾನವನ್ನು ಪಡಿಬೇಕು ಅಂತ ಒಂದು ಗುರಿಯಿಂದ ಸರ್ಕಾರ ನಡೆಸ್ಕೊಡ್ತಾ ಇದೆ. ಬರೀ ಸರ್ಕಾರದ ಮಾತ್ರ ಅಲ್ಲ, ಸರ್ಕಾರ ಅನ್ನೋದು 2 ಎತ್ತಿನ ಒಂದು ಬಂಡಿ. ಒಂದು ಕಡೆ ಸರ್ಕಾರ, ಒಂದು ಕಡೆ ಜನರು. ಸೊ ಜನರೂ ಸರ್ಕಾರ ಎಷ್ಟು ಶ್ರಮಿಸ್ತದೋ ಆ ಪಾಲಿಸಿಗಳನ್ನೆಲ್ಲ ನಾವು ಫಾಲೋ ಮಾಡಿದರೆ ಇದು ನಾವು ಇನ್ನೂ ಬೇಗ ಆಗತ್ತೆ. ಇಲ್ಲ 146 ಕೋಟಿ ಜನರಿದ್ದಾರೆ. ₹1 ನಮ್ಮ ಸ್ವದೇಶಿ ಅಂತ ಹೇಳಿದ್ರೆ ಎಷ್ಟಾಗತ್ತೆ? 146 ಕೋಟಿ. ₹10 ಅಂದರೆ 1,460 ಕೋಟಿ. ₹100 ಅಂತ ಹೇಳಿದ್ರೆ 14,600 ಕೋಟಿ. ಇದೇ ಥರ ಹೆಚ್ಕೊಂಡು ಹೋಗ್ತಾ ಇರ್ತದೆ. ಯಾಕೆಂದರೆ 4 ಕಡೆನೂ ನಮಗೆ ಶತ್ರುಗಳಿದ್ದಾರೆ. ಈಗ ಬರೀ 2 ಕಡೆ ಶತ್ರುಗಳಿದ್ರೆ ಈಗ 4 ಕಡೆನೂ ಶತ್ರುಗಳಾಗೋದ್ರು. ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳನೂ ಹಾಳಾಯಿತು. ಕೆಳಗಡೆ ಮಾಲ್ಡೀವ್ಸು, ಆಮೇಲೆ ಶ್ರೀಲಂಕಾನೂ ಹಾಳು ಮಾಡಿದ್ರು. ಈಗ ಮೊನ್ನೆ ನೀವು ವೆನಿಜುಲಾ ಹಾಳು ಮಾಡಿದ್ರು, ಅದು ಪ್ರೆಸಿಡೆಂಟ್ ಹಿಡ್ಕೊಂಡ್ರು. ಈಗ ಡೆನ್ಮಾರ್ಕು, ಸ್ವೀಡನ್, ನಾರ್ವೆ ಮೇಲೆ ಅವರು ತಿರುಗಿದ್ದಾರೆ. ಏನೋ 72 ಗಂಟೆಗಳೊಳಗೆ ನೀವು ರಾಶನೆಲ್ಲ ಸೇರಿಸಿಟ್ಕೊಳ್ಳಿ, ಅದರ್ವೈಸ್ ನಿಮ್ಗೆ ಸಮಸ್ಯೆ ಆಗ್ಬೋದು ಅಂತ ಒಂದು ಘೋಷಣೆ ಆಗಿದೆ ಅಂತ ನನಗೆ ನೆನ್ನೆ ಗೊತ್ತಾಯಿತು. ಫೋನ್ ಬಂತು. ನನಗೆ ಫೋನ್ ನೋಡೋದಕ್ಕೆ, ಸುದ್ದಿ ಸಮಾಚಾರ ನೋಡೋದಕ್ಕೆ ಸಮಯ ಇಲ್ಲ. ಯಾಕಂದರೆ ಬರೀ ಇದರಲ್ಲೇ ನಂದು ಸಮಯ ಕಳೆದೋಗ್ತಾ ಇದೆ. ಇರಾಕ್ ಹಾಳು ಮಾಡಿದ್ಯಾರೋ ಅಮೆರಿಕ, ಸಿರಿಯಾನ ಹಾಳು ಮಾಡಿದ್ಯಾರೋ ಅಮೆರಿಕ, ಯುಕ್ರೇನ್ ಹಾಳು ಮಾಡಿದ್ಯಾರೋ ಅಮೆರಿಕ. ನಾವು ಕಾಲಾನುಕಾಲದಿಂದ ನಾವು ಬೇರೆಯವ್ರ ಕೈ ಕೆಳಗಡೆ ಇದ್ವಿ. ಆದರೆ ನಾವೀಗ ಯಾರಿಂದ ನಮ್ಮ ಜನರು ತೋರಿಸ್ಕೊಡೋ ಜನರಿಂದನೇ ನಾವು ಇನ್ನೊಬ್ಬರ ಕೈಯಲ್ಲಿ ಒಂದು ಯುದ್ಧ ಮಾಡಬೇಕು ಅಂದರೆ ಒಂದು ತಂಡ, ಒಂದು ಯುದ್ಧ ಅಲ್ಲ, ಗೇಮ್ ಏನಾದ್ರು ಒಂದು ಆಟ ಆಡಕ್ಕೆ ಹೋದರೆ ಆ ಸಂಪೂರ್ಣ ತಂಡ ಅದೇ ಒಂದು ಇಂಟ್ರೆಸ್ಟಲ್ಲಿ ಅವರು ಪಾಲ್ಗೊಳ್ಬೇಕು. ಇಲ್ಲ ಅದರಲ್ಲಿ ಒಬ್ಬನು ಸ್ವಲ್ಪ ವೀಕ್ ಆದ್ರೂ ಆ ತಂಡ ಸೋಲ್ತು ಅಂತ. ಅದೇ ಥರ ಒಬ್ಬನೊಬ್ಬನೇ ಈಗಲೇ ರಾಣಿ ಚೆನ್ನಮ್ಮ ಆದಮೇಲೆ ಇನ್ನೊಂದು ರಾಣಿ ಚೆನ್ನಮ್ಮ ಹುಟ್ಟಲಿಲ್ಲ ಹೇಳಿ ನಾವು ಅದನ್ನೇ ತಿರುಗಿ ಅದನ್ನೇ ನೋಡ್ತಾ ಇದ್ದೀವಿ ನಾವು. ಸೊ
ಅದಕ್ಕೆ ಮತ್ತೆ ನಮ್ಮ ದೇಶ ಬಲಿಷ್ಠವಾಗಿರಬೇಕು ಅಂತಂದರೆ ಹಣ ಜಾಸ್ತಿ ಬೇಕಾಗುತ್ತೆ. ಹಣ ಜಾಸ್ತಿ ಬೇಕು ಅಂದರೆ ನಾವೆಲ್ಲರೂ ನಮ್ಮ ಭಾರತೀಯ ವಸ್ತುಗಳನ್ನ ಬಳಸ್ಕೋಬೇಕು. ಭಾರತೀಯ ವಸ್ತುಗಳನ್ನ ಬಳಸ್ಕೊಂಡ್ರೆ ನಮ್ಮ ಆರ್ಥಿಕ ಸ್ಥಿತಿ ಹೆಚ್ಚಾಗತ್ತೆ. ಆ ಆರ್ಥಿಕ ಸ್ಥಿತಿ ಹೆಚ್ಚಾದರೆ ವಿದ್ಯಾಭ್ಯಾಸ, ಆರೋಗ್ಯ ಸೌಲಭ್ಯ ಮತ್ತು ಸಂಶೋಧನಾ ಇಲಾಖೆಗಳಿಗೆಲ್ಲ ನಾವು ಇದನ್ನೆಲ್ಲ ಕೊಟ್ಟು ನಮ್ಮದು ಇನ್ನೂ ಮುಂದುವರಿಸ್ಬೋದು. ನಮ್ಮ ಇದರಲ್ಲೇ 2 ಸೈಂಟಿಸ್ಟ್ಗಳಿದ್ದಾರೆ. ಒಂದು ನಮ್ಮ ನೀಲ್ಕಂಠು ಶಮ್ನೆವಾಡಿ ಅನ್ನೋರು, ಅವರು ಈ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಅಂತ ಆಕಾಶದಲ್ಲಿ ಒಂದು ರಡಾರು ಹಾರುತ್ತೆ, ಅವರು ಅದ್ರದ್ದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದರು. ನಮ್ಮ ಇವರು ಪಿಳ್ಳೆ ಅವರು 15 ಪೇಟೆಂಟ್ಗಳು ರಿಜಿಸ್ಟರ್ ಆಗಿದೆ. ಸೊ ಈ ಥರ ಎಲ್ಲ ಇದ್ದರು ಪ್ರತಿಯೊಬ್ಬರಿಗೂ ಇದು ಮುಟ್ಟಬೇಕು ಅಂತೇಳಿ ನಾವು ಒಂದು ಯೋಚನೆಯಿಂದ ನಾವು ಮುಂದೆ ಅದೇ ಇವತ್ತು ಇಲ್ಲಿ ಎಲ್ಲ 62 ವಯಸ್ಸಿಗೆ ಕೆಳಗೆ ಯಾರಿದ್ದಾರೆ? ಯಾರನ್ನೂ ಇಲ್ಲ ಅಂತ 62 62 ಭೀಮ್ ಆ್ಯಪ್ ಯೂಸ್ ಮಾಡ್ತಾರೆ. 2 3 4 5 ಓಕೆ, ಎಷ್ಟೊಂದು ಜನ ಎಲ್ಲ ಓದಿದ್ದಾರೆ, ಸ್ವದೇಶಿಯಿಂದ ಮಾತಾಡ್ತಾ ಇದ್ದಾರೆ. ನೋಡಿ ಏನದು ನಮ್ಮ ಕಂಡೀಷನ್. ಸ್ವದೇಶಿ ಸಪೋರ್ಟ್ ಮಾಡೋಕ್ಕಿಲ್ಲ. ಮತ್ತು ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದಾರೆ. ಅದು ಯಾರದು? ವಿದೇಶಿ ಕಂಪ್ನಿ. ಪ್ರಾಫಿಟ್ ಯಾರಿಗೆ ಹೋಗ್ತದೆ? ವಿದೇಶಿ ಹೋಗ್ತದೆ. ಸೊ ಎಲ್ಲ ನಾನು ಕೇಳ್ಕೊಳ್ಳೋದು, ಫೋನ್ ಭಾರತ್ ಪೇ ಡೌನ್ಲೋಡ್ ಮಾಡಿ, ಭೀಮ್ ಆ್ಯಪ್ BHIM, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಆ್ಯಪ್, ಸ್ವದೇಶಿ ಆ್ಯಪ್, ಅದನ್ನು ಡೌನ್ಲೋಡ್ ಮಾಡಬೇಕು. ಒಂದು ಸಲ ಒಂದು ಉದಾಹರಣೆ ಹೇಳ್ಬಿಡ್ತೇನೆ. ನಿನ್ನೆ 20 ರೂಪಾಯಿ ಬಾಳ್ನತಿ ಇದೆ, 3 ರೂಪಾಯಿ ಆವತ್ತಿನ ಕ್ರೆಡಿಟ್ ಆಯಿತು. ನಮ್ಮ ಕಮಾಂಡರ್ ನೀಲ್ಕಂಠ್ 29 ತಾರೀಕು ಡಿಸೆಂಬರ್ ಆ್ಯಪ್ ಡೌನ್ಲೋಡ್ ಮಾಡಿ ಯೂಸ್ ಮಾಡಿದ್ರು. ಅವರಿಗೆ ಇವತ್ತೊಂದು ಆಲ್ಮೋಸ್ಟ್ 35 ರೂಪೀಸ್, 35 ರೂಪಾಯಿ ಮೇಲೆ ಸಿಕ್ಕಿದ್ದು. ಡಾಕ್ಟರ್ ಪಿಳ್ಳೈ ಇವರು ಅಯ್ಯರ್, ರಾಜನಾಮ್ ಅಯ್ಯರ್, ಇಷ್ಟೊಂದು ಎಲ್ಲ ಇವತ್ತು ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ಎಲ್ಲರಿಗೂ ರೂಪಾಯಿ ಬಂತು. ನನಗೆ 133 ರೂಪಾಯಿ ಕ್ರೆಡಿಟ್ ಆಯಿತು ನನ್ನ ಅಕೌಂಟಲ್ಲಿ. ಅದು ಸ್ವಲ್ಪ ಅಮೌಂಟ್. ಅಷ್ಟೊಂದು 146 ಕೋಟಿ ಜನಕ್ಕೆ ಒಂದು 10 ರೂಪಾಯಿ ಮಾಡಿ ಏನಾಯಿತು? ಅಷ್ಟೊಂದು ರೂಪಾಯಿ ಹೊರಗಡೆ ಹೋಗ್ತಾಯಿತ್ತು. ಒಂದೊಂದು ತಿಂಗಳಿಗೆ ಅಷ್ಟೊಂದು ಕೋಟಿ ರೂಪಾಯಿ ಹೊರಗಡೆ ಹೋದರೆ ಮತ್ತೆ ಏನಾಯ್ತು? ಯಾಕೆ ನಾವು ಇಟ್ಕೊಳ್ಬೇಡ? ಸೊ ಅದೇ ನನ್ನ ರಿಕ್ವೆಸ್ಟು. ಇವತ್ತು ನಾನು 2 ನಿಮಿಷ ತೆಗೋಕೆ ಹೋಗಲ್ಲ, 5 ನಿಮಿಷ ತೆಗೋತಾನೆ. ನಾನು ರಿಕ್ವೆಸ್ಟು, ಯಾರ್ಯಾರು ಭಾರತ್ ಪೇ ಯೂಸ್ ಮಾಡೋಂಗಿಲ್ಲವ ಫೋನ್ ತೆಗಿ, ಇವತ್ತೇ ಡೌನ್ಲೋಡ್ ಮಾಡಿ ಪ್ಲೀಸ್. ಲೆಟ್ ಅಸ್ ಸ್ಟಾರ್ಟ್ ನೌ ಸರ್. ನೌ ಮತ್ತೆ ಸ್ವಲ್ಪ ಹಿಂದೆ ಬಾ ಮತ್ತೆ. ಕೈ ಬರ್ತದೆ. ಓಕೆ ಓಕೆ, ಕೈ ಬರ್ತದೆ. ಗುರುಗಳೇ